ಕ್ರೇಜಿ. ಎಳ್ನೀರು ಎಳ್ನೀರು ಬೊಂಡ 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 ಅದೆಂತ ಮಲ್ಬರಿ ಮಲ್ಬರಿ. 10 ಸೆಕೆಂಡಲ್ಲಿ ಹತ್ತು ಬಿಡ್ತಾರೆ ಮರ ಇವರು. ಮಲ್ಬರಿ ಕಾಯ್ತಿದ್ದೆ ಅವನು ಬೀಳ್ತಾನೆ. ಬೊಂಡ ಕೀಳುವ ಸ್ಪೆಷಲಿಸ್ಟ್ ಇದ್ದಾರೆ ಇಲ್ಲಿ. ಅದು ರೈನಾಕ್ಸ್ ಜರ್ಸಿ ಹಾಕೋ ರೈನಾಕ್ಸ್ ಜರ್ಸಿ ಹಾಕೊಂಡು ರೈನಾಕ್ಸಿಗೆ ಒಂದು ಪ್ರಮೋಷನ್ ಕೊಡ್ಕೊಂಡು ಈಗ ನನಗೆ ಟ್ರ್ಯಾಕ್ಟರ್ ಬಿಡಬೇಕಿತ್ತು ಮಾರೆ ಒಂದು ರೌಂಡ್. ಹೊಡೆದೋಯ್ತು ಅದು. ಫ್ರೆಶ್ ಬೊಂಡ ಇಲ್ಲೇ ತೆಗೆಯೋದು ಇಲ್ಲೇ ಕುಡಿಯೋದು. ವಾ ಸೂಪರ್ ಮಾರೆ, ಭಾರಿ ಟೇಸ್ಟ್ ಉಂಟು. ನೈಸ್. ಆದರೆ ಬಿಸಿ ಬಿಸಿ ಉಂಟು, ಬಿಸಿಲಲ್ಲ. ಎಂತ ಇದು? ಕಾಡು ಹುಣಸೆ ಹಣ್ಣು ಅನ್ಕೊಳ್ಳಿ. ಇವನು ಹೇಳಿದ ಪ್ರಕಾರ ಅದು ಏನಂತ ಗೊತ್ತಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮಾತ್ರ ತಿನ್ಬೇಕು. ಹಾಂ ಅದೇ 2 hours later. ಟೈಗರ್ ಪೂರಾ ಸ್ಪೋರ್ಟ್ಸ್ ಮೋಡ್ ಹಾಕಿ. ಯಪ್ಪು ಇದೆಂತ ಇದು ವೆಯ್ಟ್ ಅಲ್ಲ ಮರ ಗಾಡಿ, ಅದೇ ಹೆದರಿಕೆ ಆಗೋದು. ನನ್ನ ಕಾಲು ನೋಡಿ, ಒಂದು ಮೇಲೆ ಹೀಗೆ ಉಂಟು, ಒಂದು ಫುಲ್ ಕೆಳಗೆ. ನಂದು ಡಿ ಜೆ ಬರ್ತದೆ ಅದರಲ್ಲಿ. ಓಕೆ ಲೆಟ್ಸ್ ಗೋ. ಇದರಲ್ಲಿ ನೋಡಿ, ಇಲ್ಲಿ DJI ಅಂತ ರೆಕಾರ್ಡಿಂಗ್ ಆಗ್ತುಂಟಲ್ಲ, ಇದು ನಂದು ಕ್ಯಾಮ್ರಾದು ರೆಕಾರ್ಡಿಂಗ್ ಆಗ್ತುಂಟು, ಇಲ್ಲಿ ತೋರಿಸ್ತುಂಟಲ್ಲ ಅದು. ಇದಕ್ಕೆ ನನ್ನ ಬೈಕ್ ಸಹ ಹಾಕ್ಬೋದು, ಇದು ಆಫ್ಟರ್ ಮಾರ್ಕೆಟ್, ಯಾವ ಬೈಕಿಗೆ ಸಹ ಹಾಕ್ಬೋದು. ಈಗ ನಾವು ಸೀದಾ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೇವೆ. ಈಗ ಒಂದು 60 to 70 ಕಿಲೋಮೀಟರ್ಸ್ ಉಂಟು ಬ್ಯಾಂಗ್ಳೂರ್ ಸಿಟಿಗೆ. ಮತ್ತೆ ನಾನು ಸೀದಾ ನನ್ನ ಅಣ್ಣನ ಮನೆಗೆ ಹೋಗ್ತೇನೆ, ಇವರೆಲ್ಲ ಇವ್ರ ಮನೆಗೆ ಹೋಗ್ತಾರೆ. ನನ್ನ ಅಣ್ಣ ಬ್ಯಾಂಗ್ಳೂರಲ್ಲಿ ಇದ್ದಾನೆ, ಮತ್ತೆ ಅವನೊಟ್ಟಿಗೆ ನಾನು ಹೆಬ್ರಿ ಬರ್ತೇನೆ. ಇದರಲ್ಲಿ ನೋಡಿ ಹಾರ್ನ್ ಮಾಡೋಕೆ ಲೈಟ್ಸ್ ಬರ್ತದೆ. ಅವ್ರು ಹೋಗುದು ನೋಡಿ ಎಲ್ಲಿ ಹೋಗ್ತಿದ್ದಾರೆ ಮಾರೆ. ಕರೆಕ್ಟ್ ಆಗಿ ಒಂದು ಹೈವೇ ಸಿಗ್ಲಿ, ಮತ್ತೆ ಫುಲ್ ಮಾಡ್ಬೋದು. ಇದೆಲ್ಲ 200 ಹೋಗ್ತದೆ ನೋಡ, 200 ಆದ್ರೆ ಟಚ್ ಮಾಡುವ. ಇಲ್ಲಿ ಫಾಸ್ಟ್ ಹೋಗ್ಲಿಕ್ಕೆ ಹೆದರಿಕೆ, ಹಳ್ಳಿ ಅಲ್ಲ. ಈಗ ನೀವ್ ಎಣಿಸ್ಬೋದು ನಾನು ಎಂತ ಈ ತರ ಸ್ಪೀಡ್ ಹೋಗ್ತಿದ್ದೆ ಅಂತ. ಈಗ ನಮ್ದು ಬೈಕಲ್ಲಿ ಅಂದ್ರೆ ನಮ್ದು ರೆಗ್ಯುಲರ್ ಬೈಕ್ ಇರ್ತದಲ್ಲ, ಕಮ್ಯೂಟ್ ಎಲ್ಲ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವಲ್ಲ, ನಿಮ್ಗೆ ರೋಡಲ್ಲೆಲ್ಲ ಎನಿ ಟೈಮ್ ನೋಡ್ಲಿಕ್ಕೆ ಸಿಗ್ತದಲ್ಲ, ಆ ಬೈಕಿಗೆ ಕಂಪೇರ್ ಮಾಡೋದಾದ್ರೆ ಈ ಬೈಕಲ್ಲಿ 100 ಅಲ್ಲಿ ಹೋದ್ರೆ ನಮ್ದು ಆ ಡೈಲಿ ಯೂಸ್ ಮಾಡೋ ಬೈಕಲ್ಲಿ 40 ಹೋಗಿದಾಗೆ. ಈಗ 40 ಅಲ್ಲಿ ಹೋದಾಗ ನಿಮ್ಗೆ ಬ್ರೇಕ್ ಹೊಡೆದಾಗ ಒಂದು ಕಂಟ್ರೋಲ್ ಮಾಡ್ಬೋದಲ್ಲ, ಸೇಮ್ ಇದರಲ್ಲಿ ಸಹ 100 ಅಲ್ಲಿ ಇರೋ ಕಂಟ್ರೋಲ್ ಮಾಡ್ಬೋದು. ಎಂತ ಸಾವು ಇಲ್ಲಿದ್ದು. ಹಂಪಿತೂರ್ ನಾಯಿ ಮಾರ ಹೆದ್ರಿ ಜೀವ ಇಲ್ಲ. ಒಂದು ಸೈಡಲ್ಲಿ ಹಂಪ್, ಒಂದು ಸೈಡಲ್ಲಿ ನಾಯಿ. ಒಂದೇ ನಾಯಿ ಇರ್ಬೇಕು, ಹಂಪ್ ಇರ್ಬೇಕು, ಎರಡೂ ನಮ್ಮನ್ನು ಸ್ಲೋ ಮಾಡ್ತುಂಟು. ಹಿಂದ್ಗಡೆಯಿಂದ ಥಾರ್ ಮತ್ತೆ ಪೋಲೋ ಬರ್ತುಂಟು. ಅಂದ್ರೆ ಅವ್ರು ಇನ್ನ ಮನೆಯಿಂದ ಹೊರಡ್ಬೇಕು. ನಂಗೆ ಹೇಳಿದ್ರು ನೀನು ಅಲ್ಲಿ ಹೋಗಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ನಿಲ್ಲು, ನಾವು ಬರ್ತೇವಂತ. ಸೊ ಅಲ್ಲಿ ಹೋಗಿ ವೇಟ್ ಮಾಡ್ಬೇಕು. ಮತ್ತೆ ಹೇಗಿದ್ರು ಕತ್ತಲಾಗ್ತದಲ್ಲ, ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಂಗೆ ಸ್ವಲ್ಪ ಸ್ಪೀಡ್ ಹೋಗ್ಬೇಕಿತ್ತು, ಕತ್ತಲಲ್ಲಿ ಎಷ್ಟು ಸ್ಪೀಡ್ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಈ ನಾಯಿ ನೋಡಿ ಮೇಂಟೈನ್ ಮಾಡಲಿಲ್ಲ ಮರೆ ನಾಯಿನ. ಅವಳೆ ಮಂಗನ್ ಥರ ಆಗಿದೆ ಮುಖ, ಸ್ನಾನ ಮಾಡಿಸ್ಲಿಲ್ಲ ಅಂತ. ಸೈಡ್ ಹೋಗಿ
ನಂಗೆ ಮಾತ್ರ ಇಲ್ಲಿ ಬಂದ ತುಂಬಾ ವರ್ತ್ ಫೀಲ್ ಆಯ್ತು. ಅವ್ರು ಕರೆಯುವಾಗ ನಾನು ಪುನಃ ಫೋನ್ ಮಾಡ್ತಿದ್ದೆ, ಬೆಳಿಗ್ಗೆ ಸಹ ಫೋನ್ ಮಾಡಿದೆ ನಾನು, ಬರ್ಬೇಕಾ, ನಾ ಬಂದ್ರೆ ವರ್ತ್ ಆಗ್ತದ ಅಂತ, ನೀವು ಬನ್ನಿ ವರ್ತ್ ಆಗ್ತದೆ ನಿಮ್ಗೆ ಅಂತ ಹಾಗೆ ಹೇಳ್ತಿದ್ರು. ಅದಕ್ಕೆ ಅವ್ರು ಹೇಳಿದಂತ ನಾ ಬಂದು ಮತ್ತೆ ಆಕ್ಚುಲಿ ವರ್ತ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹರ್ಷ ಬ್ರೋ ಅಂಡ್ ಕೀರ್ತಿ ಬ್ರೋ, ನೀವು ನಂಗೆ ಫೋನ್ ಮಾಡಿ ಕರ್ದದಂತ ನಾನು ಬಂದದ್ದು. ಆದ್ರೆ ನಂಗೆ ಬಂದದಕ್ಕೆ ನಂದು ಸ್ಕಿಲ್ಸ್ ಎಂತ ಅಂತ ನಂಗೆ ಗೊತ್ತಾಯ್ತು. ಆಕ್ಚುಲಿ ಆ ತರ ಆಫ್ ರೋಡ್ ಟ್ರೈಲ್ ಅಲ್ಲಿ ನಾನು ಅಷ್ಟು ಕೆಪಬಲ್ ಇದ್ದೆ ಅಂತ ನಂಗೆ ಗೊತ್ತಾಗಿದೆ ನಿನ್ನೆ. ನಂಗೆ ಆಕ್ಚುಲಿ ಇದು ಮುಂಚೆ ಅಂತ ಆಸೆ ಇತ್ತು, ಈ ತರ ಎಲ್ಲ ಡರ್ಟ್ ರೇಸ್ ಮಾಡಬೇಕು, ಆಫ್ ರೋಡ್ ಟ್ರೈಲ್ ಹೋಗ್ಬೇಕು, ರೇಸಿಂಗ್ ಮಾಡಬೇಕು. ಅದರಲ್ಲಿ 1% ಸಹ ನಂಗೆ ಸಪೋರ್ಟ್ ಇಲ್ಲ ಮನೇಲಿ. ಅಂದ್ರೆ ಅವ್ರಿಗೆ ಹೆದರಿಕೆ ಆಗ್ತದ ಅಥವಾ ಎಂತ ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ನಾನು ಈ ತರ ಬೈಕ್ ರೈಡ್ ಮಾಡುದು ಅದೆಲ್ಲ ಓಕೆ, ಅದಕ್ಕೆಲ್ಲ ಅಂತ ಹೇಳುದಿಲ್ಲ, ದೇ ವಿಲ್ ಸಪೋರ್ಟ್. ಆದ್ರೆ ಆಫ್ ರೋಡ್ ಟ್ರೈಲ್ ಹೋಗ್ಬೇಕು ಅದೆಲ್ಲ ನಂಗೆ ಸಪೋರ್ಟೇ ಮಾಡುದಿಲ್ಲ. ರೈಡ್ ಆದ್ರೆ ಎಲ್ಲರೂ ಹೋಗ್ತಾರೆ, ಎಲ್ಲಾ ಮನೇಲಿ ಒಬ್ಬೊಬ್ರು ರೈಡರ್ ಇರ್ತಾರೆ. ಆದ್ರೆ ಈ ರೇಸಿಂಗ್ಸ್ ಎಲ್ಲ ಕಮ್ಮಿ ಅಲ್ಲ, ಆ ತರದೆಲ್ಲ ಪ್ಯಾಷನ್ ಇರುದು, ಆ ತರ ಏಮೇ ತುಂಬಾ ರೇರ್ ಜನರಿಗೆ ಇರುದು. ಅದು ಅದೇ ರೇರ್ ಜನದಲ್ಲಿ ನಾನ್ ಸ್ವಲ್ಪ ಅದು ನೋಡ್ಬೇಕು ಎಂತ ಅಂತ. ನೋಡಿ ಗ್ರ್ಯಾಂಡ್ ಪಾ ಎಲ್ಲಾದ್ರೂ ನಂದು ಪೇರೆಂಟ್ಸ್ ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಿದ್ರೆ ಯಾವತ್ತು ನಾನು ಕೇಳಿದ್ದಲ್ಲ ಈ ತರ ರೇಸಿಂಗ್ ಹೋಗ್ತೇನೆ ಅಂತ, ನಾನು ಇಷ್ಟೊತ್ತು ಎಲ್ಲೋ ಇರ್ತಿದ್ದೆ. ಎಂತ ಮಾಡೋದು, ಎಲ್ಲದು ನಾವು ಎಣಿಸಿದಾಗ ಇರೋದಿಲ್ಲಲ್ಲ, ಒಬ್ಬರವ್ರ ಲೈಫ್ ಒಂದೊಂಥರ ಇರ್ತದೆ. ಪೊಲೀಸ್ ಇದ್ದಾರೆ ಇಲ್ಲಿ, ಎಲ್ಲರನ್ನು ಹಿಡಿದು ಬಿಸಾಕ್ತಿದ್ದಾರೆ. ಎದುರುಗಡೆ ಎಲ್ಲ ಗಾಡಿ ಉಂಟು ಮಾರ, ಅದೇ ಹೆದರಿಕೆ, ಮತ್ತೆಂತ ತೋರ್ತಿಲ್ಲ. ಇನ್ನೊಂದಂತಂದ್ರೆ ನಾನು ಕೀರ್ತಿ ಬ್ರೋದು ಹೆಲ್ಮೆಟ್ ಹಾಕಿದೆ, ಅವ್ರದ್ದು ಎಕ್ಸೆಲ್, ಅವ್ರದ್ದು ಸ್ವಲ್ಪ ದೊಡ್ಡ ಸೈಜ್, ನಂಗೆ ಹೀಗೆ ಶೇಕ್ ಆಗ್ತುಂಟು ಮಂಡೆ ಎಲ್ಲ. ಇವ್ ನೋಡಿ ಈಗ ಇಲ್ಲಿಂದ ಲಾಂಚ್ ಮಾಡ್ತೇನೆ ನೋಡಿ. ಇಲ್ಲ ಸ್ಪೀಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ, ಈ ಥರ ಗಾಡಿ ಎಲ್ಲ ಉಂಟು ಮಾರೆ, ಒಂದು ಬಡಿ ಇಲ್ಲಿಂದ ತೋರುದಿಲ್ಲ. ಈಗ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಉಂಟು ಮೆಕ್ಡೊನಾಲ್ಡ್ಸಿಗೆ. ನಾನೇ ಅದು ರೋಡ್ ಮಿಸ್ ಆಯ್ತು ಅಂತ ಎಣಿಸಿದ್ದು ಮಾರೆ. ಇದು ನೋಡಿ ಆ ರೋಡಲ್ಲಿ ಎಂತ ಗೊತ್ತಾ, ಅರ್ಧ ರೋಡ್ ಮಾಡಿದ್ದಾರೆ, ಅರ್ಧ ರೋಡ್ ಮಾಡಲಿಲ್ಲ, ಅದು ಅನ್ನೀವನ್ ಉಂಟು, ಹೀಗೆ ಆಯ್ತು ಬೈಕ್. ಇದರಲ್ಲಿ ಒಂದು ಇಷ್ಟ ಆಗಲಿಲ್ಲ ಅಂತಂದರೆ ಬ್ರೇಕ್ ಹಾಕಿದಾಗ ನೋಡಿ ಫುಲ್ ಡೈವ್ ಆಗ್ತದೆ. ಈಗ ನೋಡಿ ಪುನಃ ಹಾಕ್ತೇನೆ ಬ್ರೇಕ್, ನೋಡಿ ಫುಲ್ ಡೈವ್ ಹೋಗೋದು. ಆಗ ಎಂತ ಆಗ್ತದೆ, ನಮ್ದು ಫುಲ್ ಬಾಡಿ ವೆಯ್ಟ್ ಎಲ್ಲ ನಮ್ದು ಕೈಗೆ. ಅದರಲ್ಲಿ ನಂಗೆ ಇಷ್ಟ ಆಗೋದು GSA, BMW GSA. ಅದರಲ್ಲಿ ನಾವು ಬ್ರೇಕ್ ಹಾಕಿದ್ರು ಸಹ ಹೀಗಿರ್ತದೆ, ಸ್ಟೇಬಲ್ ಇರ್ತೇವೆ. ಅದೊಂಥರ ಸಸ್ಪೆನ್ಷನ್ ಹೀಗಾಗೋದಲ್ಲ, ಹೀಗೆ ಆಗುದು. ನಮ್ದು ಫ್ರೆಂಡ್ ರಂಜಿತ್ ಅಂತಿದ್ದಾರೆ, ರಂಜಿತ್ ರೈಡ್ಸ್, ಅವ್ರ ಹತ್ರ ಉಂಟು ಆ ಬೈಕ್. ಒಂದಿನ ಅದರಲ್ಲಿ ಒಂದು ರಿವ್ಯೂ ಮಾಡುವ, ಆಗ ನಿಮಗೆ ಕರೆಕ್ಟ್ ತೋರಿಸ್ತೇನೆ. ಇದರಲ್ಲಿ ಸಹ ತುಂಬಾ ಎಲ್ಲ ಮೋಡ್ಸ್ ಉಂಟು. ಇದೀಗ ನಾನು ಸ್ಪೋರ್ಟ್ಸ್ ಮಾಡಲ್ ಇಟ್ಟಿದೆ, ಸ್ಪೋರ್ಟ್ಸ್, ರೈನ್ ಮತ್ತೆ ರೋಡ್. ಇದಿಷ್ಟು ನಾವು ರನ್ನಿಂಗ್ ಅಲ್ಲೇ ಚೇಂಜ್ ಮಾಡ್ಕೊಳ್ಬಹುದು. ಇನ್ನೊಂದು ರ್ಯಾಲಿ ಪ್ರೋ ಮೋಡ್ ಉಂಟು, ಮತ್ತೆ ರೈಡರ್ಸ್ ಅಂತ ಒಂದು ಮೋಡ್ ಉಂಟು, ಅದು ನಾವು ನಿಲ್ಸ್ಕೊಂಡೆ ಚೇಂಜ್ ಮಾಡ್ಬೇಕು. ರ್ಯಾಲಿ ಪ್ರೋ ಅಂದ್ರೆ ನಾವು ಆಫ್ ರೋಡಿಗೆಲ್ಲ ಇವತ್ತು ನಾವು ರೈಲ್ ಮಾಡ್ತಲ್ಲ ಅಂತದಕ್ಕೆಲ್ಲ ರ್ಯಾಲಿ ಪ್ರೋ ಇಟ್ಕೊಳ್ಬೇಕು. ಆಗ ಕಂಪ್ಲೀಟ್ ರಾ, ಇಂಜಿನ್ ಇಂದ ಡೈರೆಕ್ಟ್ ಚೈನ್ ಇಂದ ಡೈರೆಕ್ಟ್ ಟೈರ್, ಅದ್ರ ಮತ್ತೆ ABS ಇರುದಿಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇರುದಿಲ್ಲ, ಎಂತ ಇರುದಿಲ್ಲ, ಕಂಪ್ಲೀಟ್ ರಾ. ಇದರಲ್ಲಿ ಈಗ ನಾನು ಸ್ಪೋರ್ಟ್ಸ್ ಮೋಡ್ ಇಟ್ಟಿದ್ದಾನಲ್ಲ, ಪವರ್ ಹೈ ಉಂಟು, ಆದ್ರೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಉಂಟು, ABS ಆನ್ ಉಂಟು, ಎಲ್ಲ ಉಂಟು, ಅದೆಲ್ಲ ಶಾರ್ಪ್ ಇರ್ತದೆ. ಇನ್ನೊಂದು ರೈಡರ್ಸ್ ಮೋಡ್ ಅಂತ ಹೇಳಿದಲ್ಲ, ರೈಡರ್ಸ್ ಮೋಡ್ ಅಂದ್ರೆ ಈಗ ನಾವು ನಮ್ಗೆ ಹೇಗೆ ಬೇಕು ಹಾಗೆ ಸೆಟ್ ಮಾಡ್ಕೊಳ್ಬಹುದು. ಡ್ರಾ ಪವರ್, ABS ಫ್ರಂಟ್ ಆನ್ ಇರಬೇಕು, ಅವ್ರ ರೇರ್ ಅಲ್ಲಿ ಆನ್ ಇರಬೇಕು, ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಎಷ್ಟು ಲೆವೆಲ್ ಅಲ್ಲಿ ಇರಬೇಕು, ಮತ್ತೆ ಪವರ್ ಡೆಲಿವರಿ ಎಷ್ಟು ಇರಬೇಕು, ಎಲ್ಲ ನಾವು ಸೆಟ್ ಮಾಡಬಹುದು ರೈಡರ್ಸ್ ಮೋಡ್ ಅಲ್ಲಿ. ಅದೊಂದು ಕ್ರೇಜಿ ಫೀಚರ್ ಮಾರಿ ಬೈಕಲ್ಲಿ. ಈ ಬೈಕಲ್ಲಿ ಟೂರಿಂಗ್ ಎಲ್ಲ ಹೋಗ್ಲಿಕ್ಕೆ ಗಮ್ಮತ್ ಆಗ್ತದೆ ಮಾರೆ. ನೀವು ನೋಡಿರ್ತೀರಿ, ನಾನು IBW ಪುಣೆ ಹೋಗಿದ್ದಲ್ಲ ಪಂಚಗನಿ, ಅಲ್ಲಿಂದ ಬರುವಾಗ 2 ಟೈಗರ್ ಹೋಗ್ತಿತ್ತು ಗೊತ್ತಾ. ನಾನು ಹೇಳಿದೆ ಎಂತ ಬೈಕ್ ಮಾರೆ, 2 ಒಟ್ಟಿಗೆ ಹೋಗ್ತುಂಟು, ಒಂದಿನ ನಾನ್ ಸಹ ಹೀಗೆ ಹೋಗ್ಬೇಕು ಹಾಗೆಲ್ಲ ಅಂತ ಹೇಳಿದಲ್ಲ. ಸೊ ಅದಿದೆ ಬೈಕ್ ಟೈಗರ್ 900 ರ್ಯಾಲಿ ಪ್ರೋ ಬಂದ್ರೆ ಟಾಪ್ ಎಂಡ್. DV ಇನ್ ಕನ್ನಡ ಇದಾರಲ್ಲ ಅವ್ರ ಹತ್ರ ಇದ್ದದ್ದು 1200 ರ್ಯಾಲಿ ಪ್ರೋ. ನಾನು ಲಾಸ್ಟ್ ಟೈಮ್ ಅವ್ರ ಮನೆ ಹೋದಾಗ ಅದೇ ಬೈಕ್ ಇದ್ದ, ಈಗ ಸೇಲ್ ಮಾಡಿದ್ರು. ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದುಂಟು, ಇದಕ್ಕಿಂತ ಜಾಸ್ತಿ ಪವರ್. ಈಗ ನೋಡಿ ಓವರ್ಟೇಕ್ ಎಷ್ಟು ನೀಟಾಗಿ ಆಗ್ತದೆ ನೋಡಿ. 4th 3rd ಹಾಕಿ ನೋಡಿ, ಕ್ರೇಜಿ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಉಂಟು ನೋಡಿ, ನಾನು ಕ್ಲಚ್ ಯೂಸ್ ಮಾಡ್ತಿಲ್ಲ. ಗೇರ್ ಡೌನ್ ಮಾಡಬೇಕಾದ್ರೆ ಕ್ಲಚ್ ಇಲ್ಲಿ ನೋಡಿ ಕೈಯಲ್ಲಿ ಉಂಟು, ಕೈ ಇಲ್ಲಿ ಉಂಟು ನೋಡಿ. 5th 4th 3rd 2 ಫುಲ್ ಈ ಥರ ನಮ್ಗೆ ಎಷ್ಟು ಬೇಕು ಆ ಥರ ಎಲ್ಲ ಚೇಂಜ್ ಮಾಡ್ತಾ ಹೋಗ್ಬೋದು. ಇದು ನಂಗೆ ಅದೇ ಖುಷಿ ಆಗೋದು ಈ ಬೈಕಲ್ಲಿ. ಈಗ ನೋಡಿ ಸೆಕೆಂಡಲ್ಲಿ ಉಂಟಲ್ಲ 3rd 4th 5th, ಅದು ಈ ಥರ ಇರ್ಬೋದು. ಥ್ರೋಟಲ್ ಫುಲ್ ಕೊಟ್ಟಿರ್ಬೇಕು, ಆಗ ಮಾತ್ರ ಸ್ಮೂತ್ ಆಗ್ತದೆ. ಈಗ ಸೆಕೆಂಡಲ್ಲಿ ನಾನು ಫುಲ್ ಥ್ರೋಟಲ್ ಕೊಡ್ತೇನೆ. 3rd
6th. ಟೆಕ್ನಾಲಜಿಯಾ? ಯಾವ ನೋಡಿ ಫಾಸ್ಟ್ ಲೈನಲ್ಲಿ ಇದ್ದ ನೀವು, ಫಾಸ್ಟ್ ಲೈನಲ್ಲಿ ನೋಡಿ ಅವು ಹೋಗುದು ನೋಡಿ. ನಾನು ಬೇಕಂತ ಅಷ್ಟು ಹಾರ್ನ್ ಹಾಕಿದೆ, ಒಂದು ಕಾಮನ್ ಸೆನ್ಸ್ ಇಲ್ಲ. ಫಾಸ್ಟ್ ಲೈನಲ್ಲಿ ನಾನು ಅಷ್ಟು ಹಾರ್ನ್ ಹಾಕ್ತಿದ್ದೇನೆ, ಒಂದು ಸೈಡ್ ಹೋಗ್ಬೇಕಂತ ಇಲ್ಲ ಅವನಿಗೆ. ಇದೇ ಹೇಳುದು ಇಂಡಿಯಾದಲ್ಲಿ ಅಂತ ಗೊತ್ತಾ ನಿಮ್ಗೆ ಲೈಸೆನ್ಸ್ ಸಿಗ್ಲಿಕ್ಕೆ ಇದೆಲ್ಲ ನಿಮ್ಗೆ ಕ್ವಶನ್ ಕೇಳೋದಿಲ್ಲ. ನಾನೇ ಹೋಗಿದ್ದೇನಲ್ಲ ಲೈಸೆನ್ಸ್ ಮಾಡ್ಲಿಕ್ಕೆ, ಎಷ್ಟು ಈಸಿ ಗೊತ್ತಾ, ಎಷ್ಟು ಈಸಿ ಅಂದ್ರೆ ಲೈಸೆನ್ಸ್ ಸಿಗೋದು ನೆಕ್ಸ್ಟ್ ಲೆವೆಲ್ ಈಸಿ. ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಸ್ ಹೋಗಿ ಲೈಸೆನ್ಸ್ ತಗೊಳ್ಬಹುದು ನಮ್ದು ಇಂಡಿಯಾದಲ್ಲಿ. ಅಲ್ಲಿ ಹೋದಾಗ ಎಂತ ಇಲ್ಲ, ಲಾಟ್ ಪುಟ್ ಕ್ವಶನ್ ಕೇಳಿದ್, ಲಾಟ್ ಪುಟ್. ನಾನು ಡ್ರೈವಿಂಗ್ ಆಗಿ ಮಾಡ್ತೇನೆ ಅದು ನೋಡ್ಲಿಲ್ಲ, ಒಟ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ ನಂಗೆ. ಆ ಟೈಮಲ್ಲಿ ನಂಗೆ ಭಾರಿ ಖುಷಿ ಆಯ್ತು, ಓ ನಂಗೆ ಎಷ್ಟು ಈಸಿ ಮಾರ, ಎಷ್ಟು ಬೇಗ ಸಿಕ್ಕಿದಂತ. ರೈಡಿಗೆ ಅದಕ್ಕೆಲ್ಲ ಹೋದ್ಮೇಲೆ ಈಗ ಗೊತ್ತಾಯ್ತು ಎಂತಕ್ಕೆ ಈಸಿಯಾಗಿ ಎಷ್ಟು ಕಷ್ಟ ಆಯ್ತಲ್ಲ ಅಂತ. ನಾ ಬರ್ಲಿಕ್ಕೂ ಕರೆಂಟ್ ಹೋಯ್ತು ಮಾರೆ, ಎಂತ ಮ್ಯಾಟರ್? ಹಲೋ, ಎಲ್ಲಿದ್ದೀರಾ ಬ್ರೋ? ಹೌದು, ಕೀರ್ತಿ ಅವ್ರು ಬಂದರು, ಪೋಲೋ ಬರಬೇಕು. ಇದು ಟೈಗರ್, ಇದು ಫಸ್ಟ್ ಕಾಪಿ. ಫ್ರಂಟ್ ನೋಡಿದ್ರಲ್ಲ, ಇದ್ರದ್ದು ನೋಡಿ ಆಲ್ಮೋಸ್ಟ್ ಸೇಮ್. ಈಗ ಸೈಡ್ ಫ್ರೇಮ್ ನೋಡಿ, ಇದು ನೋಡಿ, ಮತ್ತು ಇಲ್ಲಿ ಸಹ ಆಲ್ಮೋಸ್ಟ್ ಸೇಮ್. ಇದು ಫಸ್ಟ್ ಕಾಪಿ. ಟ್ಯಾಂಕ್ ಶೇಪ್ ಸಹ ಸೇಮ್ ಅಲ್ಲ ನೋಡಿ, ಇಲ್ಲಿ ನೋಡಿ ಶೇಪ್, ಇದು ನೋಡಿ. ಬ್ರೋ ನೀವೆಷ್ಟು ಕೊಟ್ರಿ ನಿಮ್ಮ ಬೈಕಿಗೆ? 21 ಲಕ್ಷ. ಅದ್ರ ಬದಲು ಇದು ತಗೊಳ್ಬೋದಿತ್ತಲ್ಲ ನಿಮಗೆ, ಸೇಮ್ ಅಲ್ಲ? ಎಲ್ಲ ಸೇಮ್ ಗಾಡಿ, ಇಂಜಿನ್ ಒಂದು ಸಣ್ಣದಷ್ಟೇ. ಆರ್ಟಿಎಕ್ಸ್ ನಿಮ್ದೇ ಅಲ್ಲ? ಎಂತ ಬ್ರೋ ನೀವು ಫಸ್ಟ್ ಕಾಪಿ ಎಲ್ಲ ತಗೊಳ್ಳೋದು? ತಗೊಂಡ್ರೆ ರಿಯಲ್ ಬೈಕ್ ತಗೊಳ್ಬೇಕು ಅಲ್ಲ, ಆದ್ರೆ ನೀವು ಫಸ್ಟ್ ಕಾಪಿ ತಗೊಳ್ಬಾರ್ದು ಬ್ರೋ, ರಿಯಲ್ ಬೈಕ್ ತಗೊಳ್ಬೇಕು ನೀವು. ಎಕ್ಸ್ಪೀರಿಯನ್ಸ್ ಎರಡೂ ಒಂದೇ ಥರನೇ ಇದೆ. ಸೊ ಇಲ್ಲಿ ವೆಜ್ ತಿನ್ನೋದು ನಾನ್ ವೆಜ್ ತಿನ್ನೋದು ಅಂತ ಡಿಸ್ಕಸ್ ಆಗ್ತುಂಟು. ಯಾಕಂದ್ರೆ ಇವರಿಬ್ರು ವೆಜ್, ನಾವಿಬ್ರು ನಾನ್ ವೆಜ್. ಯಾಕಂದ್ರೆ ಇವತ್ತು ಮಂಡೇ ವೆಜ್ ಅಂತ ಇವರಿಬ್ರು. ಬ್ರೋ ನೀವಿಬ್ರು ಈ ಕಡೆ ಬನ್ನಿ, ನಾವಿಬ್ರು ಈ ಕಡೆ ಬರ್ತೇವೆ. ನಾನು ಹೇಳ್ದೆ ಅಲ್ಲ ಬ್ರೋ, ಅವ್ನಿಗೆ ಆರ್ಡರ್ ಮಾಡೋಕೆ ಬರೋಲ್ಲ ಅಂತ, ವೆಜ್ ಆರ್ಡರ್ ಮಾಡೋ. ನಾವು ನಾನ್ ವೆಜ್ ಅಂತ ಹೇಳಿ ಇವರನ್ನು ಆರ್ಡರ್ ಮಾಡ್ಲಿಕ್ಕೆ ಹೇಳಿದ್ವಿ, ಇವರು ಪುನಃ ವೆಜ್ ಆರ್ಡರ್ ಮಾಡಿದ್ದಾರೆ. ಹೇಗೆ ಅವನು ಕಲ್ಗಜ್ಜ್ ಅಂತ ಹೇಳಿದ್ನಲ್ಲ, ಸೇಮ್. ಏನಾಯ್ತು? ಲಗೇಜ್ ಎತ್ಬಿಡ್ತೀನಿ ಕೂತ್ಕೊಳ್ಳೋಕ್ಕೆ. ಹಾಂ ಹಾಂ ಬಾಯ್ ಸಿ ಯು. ಈಗ ಅವರು ಟೈಗರ್ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ, ಇವ್ರ ಮನೆಗೆ ಹೋಗ್ತಾರೆ. ಇವರು ನನ್ನನ್ನು ಡ್ರಾಪ್ ಮಾಡಿ ಮತ್ತೆ ಇವ್ರು ಸಹ ಮನೆಗೆ ಹೋಗ್ತಾರೆ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ, ಮುಂದಿನ ವಿಡಿಯೋದಲ್ಲಿ ಸಿಗೋ. ಫುಲ್ ಗಮ್ಮತ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಗಮ್ಮತ್ ಮಾಡಿಸಿದ್ದಕ್ಕೆ. ಎನಿ ಟೈಮ್ ವೆಲ್ಕಮ್. ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್.